ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ವ್ಲಾಗ್. ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ವಿ. ಆಮೇಲೆ ನಮ್ಮ ಐದೊಂದು ಮದುವೆ ಕೂಡ ಇತ್ತು, ಆದ್ದರಿಂದ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಮಾಮೂಲಿ ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಹಾಗೆಯೇ ಡೆಲಿವರಿ ಕೊಡೋದಾಗಿರ್ಬೋದು, ಈ ಕಡೆ ಆರ್ಡರ್ ತಗೊಳ್ಳೋದಾಗಿರ್ಬೋದು, ಎಲ್ಲ ಕೆಲಸನೂ ಇರೋದ್ರಿಂದ ವೀಡಿಯೋಸ್ನ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಂದು ಸರ್ಟಿಫಿಕೇಟ್ನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ಡೈಲಿ ಈ ಥರ ಇಷ್ಟೊಂದು ಪಾರ್ಸೆಲ್ ಇರುತ್ತೆ. ನಿಜವಾಗ್ಲೂ ನಮ್ಮನ್ನ ನಂಬಿ ಎಷ್ಟೊಂದು ಜನ ಬುಕ್ಕಿಂಗ್ ಮಾಡ್ಕೋತೀರಾ. ಹಾಗೆಯೇ ಲೇಟ್ ಆದರೂ ಕೂಡ ನಮಗೆ ಟೈಮ್ ಕೊಟ್ಬಿಟ್ಟು, ಸಿಸ್ಟರ್ ವೆಯ್ಟ್ ಮಾಡ್ತಾಯಿದ್ದೀವಿ, ನಿಮ್ಮ ಐಟಮ್ಗೆ ಇನ್ನೂ ಬಂದಿಲ್ಲ ಅಂತ ಅಷ್ಟು ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರನೇ ಯಾವಾಗಲೂ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಸರ್ಟಿಫಿಕೇಟ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನೋಡಿ, ಸಹನಾ ಕಿಶೋರ್ ಅಂತಲೇ ನನ್ನ ಸರ್ಟಿಫಿಕೇಟ್ ಬಂದಿರೋದು. ನಾನು ಇದಕ್ಕೋಸ್ಕರನೇ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಅಂದರೆ ಕೋರ್ಸ್ ಅಂತೂ ನಾನು ಕಲ್ತ್ಕೊಂಡಿದ್ದೆ, ಬಟ್ ಸರ್ಟಿಫಿಕೇಟು ಅಲ್ಲೆಲ್ಲ ಓಕೆ ಆಗಿ ಬರಬೇಕಲ್ವ. ಇವಾಗ ನನಗೆ ನವೆಂಬರ್ 12ಗೆ ನನ್ನ ಸರ್ಟಿಫಿಕೇಟ್ ಬಂತು, ಆದ್ದರಿಂದ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಗಾಡಿ ಕಲಿಯುವಾಗ ಅಥವಾ ಕಾರ್ ಓಡಿಸುವಾಗ ಎಲ್ಲೆಲ್ಲರ ಥರ ಒಂದು ಇದನ್ನು ಕೊಟ್ಟಿರ್ತಾರಲ್ವ, ಲೈಸೆನ್ಸ್, ಆ ಥರನ ಕೂಡ ನಮಗೆ ಕೊಟ್ಟಿದ್ದರು. ಇವಾಗ ನಮ್ಗೆ ಫುಲ್ ಡೀಟೇಲಾಗಿ ಲೈಸೆನ್ಸ್ ಕೂಡ ಸಿಗುತ್ತೆ, ಹಾಗೆಯೇ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಹಾಗೆ ನಮ್ಮ ಹತ್ರ ಏನೇನು ಪ್ರಾಡಕ್ಟ್ ಇದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ವೈಟನಿಂಗ್ ನೈಟ್ ಕ್ರೀಮು, ವೈಟನಿಂಗ್ ಡೇ ಕ್ರೀಮು, ವೈಟನಿಂಗ್ ಸೋಪು, ನೈಮ್ ಸೋಪು, ಅವರಮ್ ಸೋಪು, ಕ್ಯಾರೆಟ್ ಕ್ರೀಮು, ಏರ್ ಆಯಿಲು, ಶಾಂಪೂ, ಲಿಪ್ ಬಾಮು, ವ್ಯಾಕ್ಸ್ ಪೌಡರು, ಏರ್ ಡೈ, ಏರ್ ಮಾಸ್ಕ್ ಕೂಡ ಹೊಸ್ದಾಗಿ ಮಾಡಿದ್ದೀವಿ. ಹಾಗೆಯೇ ಬಾಡಿ ಲೋಷನು, ಇದು ಕೂಡ ಹೊಸ್ದಾಗಿ ಆ್ಯಡ್ ಮಾಡಿರೋದು. ಬೇಬಿ ಸೋಪು, ನೀಮ್ ಕ್ರೀಮು, ಫೇಶಿಯಲ್ ಕಿಟ್ಟು, ಟ್ಯಾನ್ ರಿಮೂವಲ್ ಕ್ರೀಮು, ಹಾಗೆಯೇ ಫೇಸ್ ವಾಶು, ವೆಯ್ಟ್ ಲಾಸ್ ಪೌಡರು, ಹಾಗೆ ಡ್ಯಾಂಡ್ರಫ್ ಶಾಂಪು. ಇದು 3 ಐಟಮ್ಸ್ನ ನಾವು ಹೊಸ್ದಾಗಿ ಮಾಡಿದ್ದೀವಿ. ಡ್ಯಾಂಡ್ರಫ್ ಶಾಂಪು ಮತ್ತು ಏರ್ ಮಾಸ್ಕು, ಬಾಡಿ ಲೋಷನು. ಹಾಗೆಯೇ ಶಾಂಪು ಅಂತೂ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಿ, ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಶಾಂಪು. ನಮ್ಮದು ಏರ್ ಆಯಿಲಿಂದ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗಿದೆ, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೀವು ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಒಂದ್ಸಲ ಬೇಕಾದ್ರೆ ತೊಗೊಂಡು ಯೂಸ್ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ವೈಟ್ ಹೇರ್ಸ್ ಇದ್ದು ಕೂಡ ಬ್ಲ್ಯಾಕ್ ಆಗ್ತಾ ಬಂದಿದೆ ನಮ್ಮ ಹೇರ್ ಆಯಿಲಿಂದ, ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ಶಾಂಪು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರಿಸಲ್ಟ್ನ ಕೊಟ್ಟಿದೆ. ಕೂದಲಿಗೆ ಎಷ್ಟೇ ಹೊರಟಿದ್ರೂ ಕೂಡ ಸ್ಮೂತ್ನಿಂಗ್ ಆಗಿದೆ. ಹಾಗೆಯೇ ಅದರಿಂದನೂ ಕೂಡ ವೈಟ್ ಹೇರ್ಸ್ ಕಮ್ಮಿ ಆಗಿದೆ, ಹೇರ್ ಫಾಲ್ ಕಮ್ಮಿ ಆಗಿದೆ, ಹೇರ್ ಗ್ರೋತು ಚೆನ್ನಾಗಾಗಿದೆ. ನಮ್ಮ ಶಾಂಪುಯಿಂದನೂ ಕೂಡ ಒಳ್ಳೆ ರಿಸಲ್ಟ್ ಇದೆ. ನೀವು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅಂತ ಅನ್ನೋರು ನೀವು ಮಿಸ್ ಮಾಡ್ದೇ ತೊಗೊಂಡು ಯೂಸ್ ಮಾಡಿ. ನಿಮ್ಗೆ ಎಷ್ಟೇ ಥರ ಟ್ರೀಟ್ಮೆಂಟ್ ತೊಗೊಂಡು ಹೇರ್ ಫಾಲ್ ಕಮ್ಮಿ ಆಗಿಲ್ಲ ಅಂದರೂ ಕೂಡ ನಮ್ಮ ಹೇರ್ ಆಯಿಲ್ ಮತ್ತು ಶಾಂಪುಯಿಂದ 100% ಕಮ್ಮಿ ಆಗುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಮ್ಮ ಹತ್ರ ಪ್ರಾಡಕ್ಟ್ ತೊಗೊಂಡಿದ್ದವ್ರು ಯಾರು ಕೂಡ ಸ್ಟಾಪ್ ಮಾಡಿಲ್ಲ, ಎಲ್ಲರೂ ಕಂಟಿನ್ಯೂಸ್ ಯೂಸ್ ಮಾಡ್ತಾಯಿದ್ದಾರೆ. ಹಾಗೆಯೇ ನಮ್ಮ ಹತ್ರ 20 ಥರ ಐಟಮ್ ಸಿಗುತ್ತೆ. ಯಾರಾದರೂ ಹೋಲ್ಸೇಲರಾಗಿ ಸೇಲ್ ಮಾಡ್ತೀವಿ ಅಂತ ಅನ್ನೋರಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ಟಿಫಿಕೇಟ್ ಕೂಡ ನೀವೇ ನೋಡಿದ್ರಿ, ಲೈಸೆನ್ಸು ಕೂಡ ಶೇರ್ ಮಾಡಿ ಅಂದರೂ ಮಾಡ್ತೀವಿ. ಲೈಸೆನ್ಸ್ ಕೂಡ ಅವೈಲೇಬಲ್ ಇದೆ, ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೋಬೋದು. ಆಲ್ರೆಡಿ ನಮ್ಮ ಹತ್ರ ಹೋಲ್ಸೇಲರ್ಸ್ಗಳು ಬುಕ್ಕಿಂಗ್ ಮಾಡಿ ತೊಗೊತಾ ಇದ್ದಾರೆ. ಹಾಗೆಯೇ ಮೆಡಿಕಲ್ ಸ್ಟೋರ್ ಇರೋರು ಕೂಡ ಮೆಡಿಕಲಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ದಾರೆ. ಬೇಕು ಅಂತನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇನ ಕೊಟ್ಟಿರ್ತೀನಿ, ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಶಾಂಪೂನ ಈ ಥರ ಮಾಡ್ತೀವಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಶಾಂಪೂ ಆಗಿರ್ಬೋದು, ಹಾಗೆಯೇ ಏರ್ ಆಯಿಲ್ ಆಗಿರ್ಬೋದು, ಎಲ್ಲವೂ ಕೂಡ ಆಯುರ್ವೇದಿಕ್ ಆಗಿರುತ್ತೆ, ಯಾವುದೇ ರೀತಿಯಾದ ಕೆಮಿಕಲ್ ಇರೋದಿಲ್ಲ. ಈ ರೀತಿ ಒಂದು ಶಾಂಪೂನ ನಾವು ಡೈಲಿ ಪ್ರಿಪೇರ್ ಮಾಡ್ತಾ ಇರೋದು. ಡೈಲಿ ಒಂದು 4 ಲೀಟ್ರು 5 ಲೀಟ್ರು ಈ ಥರ ಮಾಡ್ತಾನೆ ಇರಬೇಕು, ಅಷ್ಟು ಚೆನ್ನಾಗಿ ನಮಗೆ ಸೇಲ್ ಆಗ್ತಾಯಿದೆ. ಹಾಗೆಯೇ ಬೇಬಿ ಸೋಪು ಕೂಡ ಅಷ್ಟೇ, ಗೋಟ್ ಮಿಲ್ಕ್ ಬೇಬಿ ಸೋಪು. ಸಿಂಪಲಾಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡೋದು ಅಂತ. ಬೇಬಿ ಸೋಪು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ಹಾಗೆಯೇ ತುಂಬ ಚೆನ್ನಾಗಿ ಸೇಲ್ ಕೂಡ ಆಗ್ತಾಯಿದೆ. ನಮಗೆ ಬೇಕು ಅಂತ ಅನ್ನೋರು, ಹೊಸ್ದಾಗಿ ಏನಾದ್ರು ಚಾನಲ್ ನೋಡ್ತಾ ಇದ್ದೀವಿ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಇನ್ನೂ ಡೀಟೇಲಾಗಿ ಏನಾದ್ರು ಬೇಕು ಅಂದರೆ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ನೀಮ್ ಜೆಲ್ಲಿಂದ ಪಿಂಪಲ್ಸ್ ಕಮ್ಮಿ ಆಗಿದೆ, ಹಾಗೆಯೇ ಪಿಗ್ಮೆಂಟೇಷನು ವೈಟ್ನನಿಂಗ್ ಕ್ರೀಮಿಂದ ಕಮ್ಮಿ ಆಗಿದೆ. ನೀಮ್ ಸೋಪಿಂದ ಪಿಂಪಲ್ಸ್ ಕಮ್ಮಿ ಆಗಿದೆ. ಓಪನ್ ಪೋರ್ಸು ಕ್ಯಾರೆಟ್ ಕ್ರೀಮಿಂದ ಕಮ್ಮಿ ಆಗಿದೆ. ಎಷ್ಟೊಂದು ರಿವ್ಯೂಸ್ನ ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲೂ ಕೂಡ ಕೆಲವೊಂದು ರಿವ್ಯೂಸ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದಾರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಏನಕ್ಕಂದರೆ ಇವಾಗ ಎಲ್ಲ ಕಡೆ ಎಲ್ಲರಿಗೂ ಕೂಡ 90% ಪಿಗ್ಮೆಂಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಇವಾಗ ಒಂದು 30 ಎಬೋ ಆಯಿತು ಅಂದರೆ ಸಾಕು ಪಿಗ್ಮೆಂಟೇಷನ್ ಅನ್ನೋದು ಬಂದುಬಿಡುತ್ತೆ. ಅದು ಯಾವುದರಿಂದ ಆಗುತ್ತೆ ಅಂದರೆ ಕೆಲವೊಂದು ಸಲ ಫುಡ್ಡಿಂದ ಆದರೆ, ಇನ್ನು ಕೆಲವೊಂದು ಸಲ ಹಾರ್ಮೋನಿಂದ ಆಗುತ್ತೆ. ಇದು ಕಾಮನ್ ಆಗಿಬಿಟ್ಟಿದೆ, ಇವಾಗ ಮಕ್ಳಿಗೂ ಕೂಡ ಆಗ್ತಾಯಿದೆ. ಆದ್ದರಿಂದ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಈ ಥರ ಪ್ರಾಡಕ್ಟ್ಸ್ ಇದೆ ಅಂತ. ಕೆಲವೊಂದು ಸ್ಟೆರಾಯ್ಡ್ ಇರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡಿಕೊಂಡು ಇನ್ನೂ ಪ್ರಾಬ್ಲಮ್ನ ಮಾಡ್ಕೊಂಬಿಟ್ಟಿರ್ತಾರೆ. ಅಂಥವರೆಲ್ಲರೂ ಕೂಡ ಈ ಒಂದು ಹರ್ಬಲ್ಲು ಅಂದರೆ ಮನೆಯಲ್ಲೇ ಮಾಡಿರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಪಿಗ್ಮೆಂಟೇಷನ್ ಆರಾಮಾಗಿ ಹೋಗುತ್ತೆ. ನೀವೇನಾದರೂ ಕಪ್ಪಿದ್ದು ಒಂದು ಸ್ವಲ್ಪ ಕಲರ್ ಬರಬೇಕಂದ್ರೂ ಕೂಡ ಕಲರ್ ಬರ್ಬೋದು. ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗೋಲ್ಲ.
ಏಕೆಂದರೆ ಸ್ಟೆರಾಯ್ಡ್ ಕ್ರೀಮೆಲ್ಲ ಯೂಸ್ ಮಾಡೋರಿಗೆ ಬಿಸಿಲಿಗೆ ಹೋದರೆ ಸಾಕು ಫೇಸ್ ಎಲ್ಲ ರೆಡ್ ರೆಡ್ ಆಗುತ್ತೆ. ಹಾಗೆಯೇ ಇನ್ನೂ ಅದು ಬಿಟ್ರಂತೂ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗೆಯೇ ಲಿಪ್ಪೆಲ್ಲ ಕಪ್ಪಾಗ್ಬಿಡೋದು, ಹಿಂಗೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾರೆ. ಬಟ್ ನಮ್ಮ ಕ್ರೀಮಿಂದ ಆ ಥರ ಯಾವುದೇ ತೊಂದರೆ ಆಗೋಲ್ಲ. ನ್ಯಾಚುರಲಾಗಿ ನಿಮ್ಮ ಫೇಸಿಗೆ ಕಲರ್ ಬರುತ್ತೆ. ಕ್ಯಾರೆಟ್ ಕ್ರೀಮ್ ಇದು. ಕ್ಯಾರೆಟ್ ಕ್ರೀಮ್ ಎಲ್ಲರಿಗೂ ಕೂಡ ಗೊತ್ತು. ಹಾಗೆಯೇ ನೈಟ್ ಕ್ರೀಮ್ ಅಂದರೆ ಯಾವ್ದ್ಯಾವ್ದು ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅವಕಾಡೋ ನೈಟ್ ಕ್ರೀಮು, ನೈಟ್ ವೈಟನಿಂಗ್ ಕ್ರೀಮು. ನಿಮಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದು, ಆ ಪ್ಲೇಸಲ್ಲಿ ಅಪ್ಲೈ ಮಾಡಬೇಕು. ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ಮಾಡೋ ಅಂಥದ್ದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಫೇಸ್ ಸ್ಕ್ರಬ್ ಇದು. ಇದು ಕೂಡ ಅಷ್ಟೇ, ನಿಮಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಇದೆ ಅಂತಂದರೆ ನೀವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಕಮ್ಮಿಯಾಗಿ ಸ್ಕಿನ್ನು ಗ್ಲೋ ಬರುತ್ತೆ. ಹಾಗೆಯೇ ಡೇ ಕ್ರೀಮ್ ಕೂಡ ಸಿಗುತ್ತೆ. ಡೇ ಕ್ರೀಮಲ್ಲಿ ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರು ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಅದರಿಂದ ನೀವು ಅದೊಂದನ್ನು ಅಪ್ಲೈ ಮಾಡಿದರೆ ಸಾಕು, ನಿಮಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ದಂಗೆ ಆಗುತ್ತೆ, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಶಾಂಪೂ, ಫೇಸ್ ವಾಶು, ಏರ್ ಆಯಿಲ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಒಂದು ಕಲರ್ ಇದೆ ಅಂತ. ಅಷ್ಟು ಐಟಮ್ಸ್ಗಳನ್ನ ಹಾಕಿ ಮಾಡಿದ್ದೀವಿ. ಹಾಗೆಯೇ ಲಿಪ್ ಬಾಮು ಅಷ್ಟೇ, ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ. ಹಾಗೆಯೇ ಬೇಬಿ ಸೋಪ್ ಯಾವ ರೀತಿ ಮಾಡ್ತೀವಿ ಅಂತಲೂ ಕೂಡ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಹಾಗೆಯೇ ವೈಟನಿಂಗ್ ಸೋಪು, ಈ ರೀತಿ ಒಂದು ಐಟಮ್ಸ್ಗಳು ನಮ್ಮ ಹತ್ರ 20 ಥರ ಐಟಮ್ಸು ಸಿಗುತ್ತೆ. ಹಾಗೆಯೇ ಸರ್ಟಿಫಿಕೇಟ್ ಕೂಡ ಆಲ್ರೆಡಿ ಇದೆ ಅಂತ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲಿ, ಅಂದರೆ ಪಿಂಪಲ್ಸ್ ಆಗಿರ್ಬೋದು, ಓಪನ್ ಪೋರ್ಸ್ ಆಗಿರ್ಬೋದು, ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು, ಅಥವಾ ವೆಯ್ಟ್ ಗೇನ್ ತುಂಬ ದಪ್ಪ ಇದ್ದೀವಿ ಅಂತ ಅನ್ನೋರಾಗಿರ್ಬೋದು, ಅಥವಾ ತುಂಬಾ ಸಣ್ಣ ಇದ್ದೀವಿ ಅಂತ ಅನ್ನೋರಾಗಿರ್ಬೋದು, ಅಥವಾ ಬೆಲ್ಲಿ ಫ್ಯಾಟ್ ಮಾತ್ರ ದಪ್ಪ ಇದೆ ಅಂತ ಅನ್ನೋರಾಗಿರ್ಬೋದು, ಅಥವಾ ಫೇಸಲ್ಲೆಲ್ಲ ಹೇರ್ ಬರುತ್ತೆ ಅನ್ನೋರು, ಹೇರ್ ಫಾಲ್ ತುಂಬ ಆಗ್ತಾಯಿದೆ ಅನ್ನೋರು, ವೈಟ್ ಹೇರ್ಸ್ ಜಾಸ್ತಿ ಇದೆ ಅನ್ನೋರು, ಈ ಯಾವುದೇ ಒಂದು ನಿಮಗೆ ಸ್ಕಿನ್ ರಿಲೇಟೆಡ್ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡೇ ಕ್ರೀಮ್, ನೈಟ್ ಕ್ರೀಮ್, ಪ್ರತಿಯೊಂದು ಐಟಮ್ಸು ಕೂಡ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ಆಲ್ರೆಡಿ ವರ್ಕ್ ಆಗಿರೋರು ಕೂಡ ಇದ್ದಾರೆ. ಅವ್ರದ್ದು ರಿವ್ಯೂಸ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಂದು ಎಷ್ಟೊಂದು ವೀಡಿಯೋಸ್ಗಳನ್ನ ನೀವು ನೋಡಿ ಅದರಲ್ಲಿ ಕಸ್ಟಮರ್ಸ್ ರಿವ್ಯೂಸು ಸುಮಾರು ನನಗೆ ಸಿಕ್ಕಿರೋಷ್ಟೆಲ್ಲ ಶೇರ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಸಹನಾ ಕಿಶೋರ್ ಅಂತಲೇ ಪೇಜ್ ಇದೆ, ಅದಕ್ಕೂ ಕೂಡ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿರೋಂಥವ್ರು ಕೊಟ್ಟಿರೋಂಥ ರಿವ್ಯೂನ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅನ್ನೋರು ನೋಡಿ. ಹಾಗೆಯೇ ಹೊಸ್ದಾಗಿ ಏನಾದ್ರು ಚಾನಲ್ ನೋಡ್ತಾ ಇದ್ದೀವಿ, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ರಾಡಕ್ಟ್ಸ್ ಏನಾದ್ರು ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಅಂಥೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಪುಟ್ಟದಾಗ ಒಂದು ವಿಡಿಯೋನ ಮಾಡಿದ್ದೀನಿ. ನಮ್ಮ ಹತ್ರ ಏನೇನು ಐಟಮ್ ಸಿಗುತ್ತೆ ಅಂಥೇಳಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬೇಕು ಅಂತ ಅನ್ನೋರು ಅದೊಂದು ಸ್ಕ್ರೀನ್ಶಾಟ್ ತೊಗೊಂಡು ನಮಗೆ ವಾಟ್ಸಪ್ ಮಾಡಿ ಅದರದ್ದು ಪ್ರೈಸ್ ಏನೇನಿದೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ. ನೈಟ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ಸೈಡ್ ಎಫೆಕ್ಟ್ ಅನ್ನೋದೇನೂ ಕೂಡ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಯೂಸ್ ಮಾಡಿಲ್ಲ ಅನ್ನೋರು ಯೂಸ್ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಹೇರ್ ಆಯಿಲು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಹೇರ್ ಆಯಿಲ್ ಎಲ್ಲರಿಗೂ. ಹೇರ್ ಆಯಿಲ್ ಅಂತೂ ತಗೊಂಡವ್ರು ಮತ್ತೆ ಬಿಡ್ತಾಯಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೀವು ಏನಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅನ್ನೋರು ಹೇರ್ ಆಯಿಲ್ ಒಂದ್ಸಲ ತೊಗೊಂಡು ನೋಡಿ, ನಿಮಗೇ ಗೊತ್ತಾಗುತ್ತೆ. ಹಾಗೆಯೇ ಒಂದು ಹುಡುಗನ ಫೋಟೋ ಶೇರ್ ಮಾಡಿದ್ದೀನಿ ನೋಡಿ. ತುಂಬಾ ಪಿಂಪಲ್ಸ್ ಆಗಿಬಿಟ್ಟಿತ್ತು ಮುಖದ ತುಂಬ, ಎಲ್ಲೂ ಕೂಡ ಗ್ಯಾಪ್ ಇರಲಿಲ್ಲ, ಅಷ್ಟು ಇದ್ದಿದ್ದು ಇವಾಗ ಫುಲ್ ಕ್ಲಿಯರ್ ಆಗಿದೆ. ಹಾಗೆಯೇ ಇವ್ರಿಗೂ ಪಿಗ್ಮೆಂಟೇಷನ್ ಆಗಿಬಿಟ್ಟಿತ್ತು ತುಂಬಾ ಫೇಸಲ್ಲೆಲ್ಲ. ನಮ್ಮ ನೈಟ್ ಕ್ರೀಮಿಂದ ಅವ್ರಿಗೆ ಪಿಗ್ಮೆಂಟೇಷನು ಕೂಡ ಹೋಗಿ ಕಲರ್ ಕೂಡ ಬಂದು ಪಿಂಪಲ್ಸ್ ಕೂಡ ಕಮ್ಮಿ ಆಗಿದೆ. ಈ ರೀತಿ ಒಂದು ರಿಸಲ್ಟ್ಗಳನ್ನ ಶೇರ್ ಮಾಡಿದ್ದೀನಿ ನೋಡಿ. ತಾಳ್ಮೆಯಿಂದ ನಾವೇನು ಹೇಳ್ಕೊಡ್ತೀವೋ ಅದೇ ಥರ ಅಪ್ಲೈ ಮಾಡ್ಕೊಂಡು ಬಂದರೆ ಪಕ್ಕಾ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂಥೇಳಿ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ. ಥ್ಯಾಂಕ್ ಯು.